ವಿದ್ಯಾರ್ಥಿಗಳು ಈಗ ಒಂದು ಸ್ವಲ್ಪ ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು ನೀವು. ಯಾಕಂದ್ರೆ ಯಾವುದೇ ಒಂದು ಲೆಕ್ಕ ಮಾಡಾಗ ತಿಳ್ಕೊಬೇಕು, ತಿಳ್ಕೊಂಡು ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು ಅಂದ್ರೆ ಬರ್ತಾವ. ಈಗ ಹಿಂದಿನ ವಿಡಿಯೋದಾಗ ಏನಿತ್ತು, 100 ಇತ್ತು, ಯಾವುದು ಸೂತ್ರ ಹಚ್ಚಲಾರ್ದ ಡೈರೆಕ್ಟ್ ಇಟ್ರಿ. ಈಗ ಏನಾಗ್ಯದ, ಸೂತ್ರ ಹಚ್ಬೇಕಾಗ್ತದೆ. ನೀವು ಮಾಡ್ರಿ, ನಾ ತಿಳಿಸ್ತೀನಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಬೋರ್ಡ್ ಕಡೆ. ಲಾಭ ಹಾನಿ ಲೆಕ್ಕಗಳು ಎಷ್ಟು ಟೈಪ್ ಇರ್ತಾವ, ಹೆಂಗೆ ಇರ್ತಾವ ಎಲ್ಲ ಈ ಅನುಕರ ನಂಬರ್ದಾಗ 13ನೇ ಅನುಕರ ನಂಬರ್ದೊಳಗೆ ಇಷ್ಟು ಗಣಿತಗಳು ಎಷ್ಟದ, 35ನೇ ವಿಡಿಯೋ. ಲಾಭ ಹಾನಿ ಬರೀ ಒಂದೇ ಎರಡೇ ಇರಂಗಿಲ್ಲ, ಎಷ್ಟು ನಮೂನಿ ವಿಚಾರಿಸಿ ಶೇಕಡ ಇದಕ್ಕಿಂತಲೂ ದೊಡ್ಡದಿರ್ತಾವೆ. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ರೆ ಯಾವ ಲೆಕ್ಕನೂ ನಿಮಗೆ ತೊಂದರೆ ಆಗಲ್ಲ. ಆಗಾಳ ಏನಿತ್ತು, 100ಕ್ಕಿತ್ತು, ಡೈರೆಕ್ಟ್ ಶೇಕಡ 20 ಹಚ್ಚಿದ್ರಿ ನೀವು ಹಿಂದಿನ ವಿಡಿಯೋ. ಇದು ಹಂಗಲ್ಲ ನೋಡ್ರಿ. ಈಗ ನಾ ಬರ್ಕೋರಿ. ಈಗ ನೀವು ಹೆಂಗೆ ಬಿಡಿಸ್ಬೇಕು ಅನ್ನೋದು ತೋರಿಸ್ತು. ಒಂದು ಮಾದರಿ, ಮುಂದಿನ ಮಾದರಿ ಬಿಡಿಸ್ರಿ. ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ ಎಷ್ಟು, 800 ರೂಪಾಯಿ. ಸರಿಯಾಗಿ ತಿಳ್ಕೊರಿ. ನೀವೇನು ಒಟ್ಟು ಲಾಭ ಅಂತಾರೆ ಇದಕ್ಕೆ, ಒಟ್ಟು ಲಾಭ ಅಂತ ಬರ್ಕೋಬೇಕು. 800ಕ್ಕೆ ಲಾಭ ಇದು. ಒಟ್ಟು ಲಾಭ ಬರೋಬ್ಬರಿ ಎಷ್ಟು, 96 ರೂಪಾಯಿ ಆಗ್ಯದ. ಶೇಕಡ ಲಾಭ ಬರೋಬ್ಬರಿ ಎಷ್ಟು, ಆದ್ದರಿಂದ ಶೇಕಡ ಲಾಭ ಬರೋಬ್ಬರಿ ಎಷ್ಟು. ಇಲ್ಲಿ ಏನದ ಅಂದ್ರೆ, ಇಲ್ಲಿ 800ಕ್ಕೆ 96 ಲಾಭ ಇದು. 100ಕ್ಕೆ ಎಷ್ಟು ರೀತಿ ಪ್ರಕಾರ ಮಾಡ್ಬೋದು, ಸೂತ್ರ ಹಚ್ಚಿ ಮಾಡೋದು. 800 ಕೊಂಡ ಬೆಲೆಗೆ ಎರಡು ರೀತಿ ತೋರಿಸ್ತನ್ನ. 800 ಕೊಂಡ ರೂಪಾಯಿ ಕೊಂಡ ಬೆಲೆ ಇದ್ದಾಗ, ಕೊಂಡ ಬೆಲೆಗೆ 96 ಲಾಭ. 96 ಲಾಭ. 100 ಅಂದ್ರೇನು, ಶೇಕಡ ಅಂದ್ರೆ 100 ಕೊಂಡ ಬೆಲೆ ಇದ್ದಾಗ ಲಾಭ ಬರೋಬ್ಬರಿ ಎಷ್ಟು. 100 ಗುಂಡ್ಲೆ 96 ಸರ್ವಾಸ್ ಬಾಗ್ಲೆ 800. ನೋಡ್ರಿ, ಇವೆರಡು 0 ಅದು, ಇವೆರಡು 0 ಅದು. 8 ಒಂದಲೇ 8 ಒಂದಲೇ 8 ಎರಡಲೆ ಬರೋಬ್ಬರಿ 12 ಶೇಕಡ ಲಾಭ. ಆನ್ಸರ್ ಇಸ್ ಈಕ್ವಲ್ ಟು 12 ಶೇಕಡ ಲಾಭ. ಉತ್ತರ ಸಂಖ್ಯೆ ಎ. ಈಗ ಬಂತಲ್ಲ, ಇಲ್ಲಿ ಒಂದು ಕೊಂಡ ಬೆಲೆ ಎಷ್ಟದ, 800 ಅದ. ಒಟ್ಟು ಲಾಭ ಎಷ್ಟು, 96. ಶೇಕಡ ಲಾಭ ಬರೋಬ್ಬರಿ ಎಷ್ಟು, ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಕೊಂಡ ಬೆಲೆ 100 ಗುಂಡ್ಲೆ ಲಾಭ ಎಷ್ಟದ, 96 ಅದ. ಕೊಂಡ ಬೆಲೆ ಎಷ್ಟದ ನೋಡ್ರಿ, 800 ಅದ. ಇದು ಸೂತ್ರದ ಮೇಲೆ ಮಾಡೋದು. ಇವೆರಡು ಪೂಜೆ ಅದು, ಇವೆರಡು ಪೂಜೆ ಅದು. 8 ಒಂದಲೇ 8 12 ಬರೋಬ್ಬರಿ 12 ಶೇಕಡ ಲಾಭ. ಯಾವುದೇ ರೀತಿ ಲೆಕ್ಕ ನೀವು ಮಾಡ್ತೀರಿ ಮಾಡಿರ್ಬೇಕಾದ್ರೆ ಇದನ್ನು ಮಾಡಿ ಉತ್ತರ ಹಾಕಿರ್ಬೇಕಾದ್ರೆ ಅದನ್ನು ಮಾಡಿ ಉತ್ತರ. ಎರಡೆರಡು ರೀತಿ ಗಣಿತಗಳನ್ನು ತಿಳಿಸ್ತಿರ್ತಾನು, ಕಾಳಜಿಪೂರ್ವಕ ನೋಡ್ರಿ. ಮುಂದಿನ ಮಾದರಿಗಳನ್ನು ಮಾಡಬೇಕು ನೀವು. ಒಮ್ಮೊಮ್ಮೆ ಭಿನ್ನ ರಾಶಿ ಒಳಗೆ ಬರ್ತದ ಶೇಕಡ ಲಾಭ. ನೋಡ್ರಿ, ಈಗ ಯಾಕೆ ಇಲ್ಲಿ ನಾವು ಈ ಸೂತ್ರ ಹಚ್ಚಿದೀವಿ ಅಂದ್ರೆ, 100ಕ್ಕಿಂತಲೂ ಹೆಚ್ಚು ಕೊಂಡ ಬೆಲೆ ಆಯಿತು ಅಂತಂದ್ರೆ ನೀವು ಈ ಸೂತ್ರ ಹಚ್ಚಬೇಕು. 100 ಇತ್ತಂದ್ರೆ ಹಚ್ಚಲಿಕ್ಕೆ ಹೋಗಬಾರ್ದು. 100ಕ್ಕಿಂತಲೂ ಕಡಿಮೆ ಇದ್ರೂ ಹಚ್ಚಬೇಕು ಸೂತ್ರ. 100ಕ್ಕಿಂತಲೂ ಹೆಚ್ಚಿದ್ರೂ ಸೂತ್ರ ಹಚ್ಚ್ರಿ. 100 ಇತ್ತಂದ್ರೆ ಒಟ್ಟು ಸೂತ್ರ ಹಚ್ಚಬೇಡ್ರಿ. ಡೈರೆಕ್ಟ್ ಲಾಭ ಇದ್ರೆ ಅಷ್ಟು ಲಾಭ ಅಂತ ಬರೀರಿ, ಹಾನಿ ಇದ್ರೆ ಹಾನಿ ಅಂತ ಬರೀರಿ. 100 ಇದ್ದಾಗ 100 ಗುಂಡ್ಲೆ ಲಾಭ ಸರಾಸರಿ ಕೊಂಡ ಬೆಲೆ ಅಂತ ಹಚ್ಚಿದ್ರೆ ಈ ಹುಡುಗಿಗೆ ಥಿಂಕಿಂಗ್ ಪವರ್ ಇಲ್ಲ ಅಂತ ತಿಳ್ಕೊತಾರೆ. ಹಂಗೆ ಹಚ್ಚಬಾರ್ದು. 100ಕ್ಕಿಂತಲೂ ಹೆಚ್ಚಿದ್ರು ಈ ಸೂತ್ರ ಹಚ್ಚ್ರಿ, 100ಕ್ಕಿಂತಲೂ ಕಡಿಮೆ ಇದ್ದರೂ ಸೂತ್ರ ಹಚ್ಚ್ರಿ. 100 ಇತ್ತು ಅಂದ್ರೆ ಯಾವುದಕ್ಕೂ ಹಚ್ಚಬಾರ್ದು. ಡೈರೆಕ್ಟ್ ಚಿಹ್ನೆ ಹಾಕಿ ಕಿಸಿಂದ ಉತ್ತರ ಇಟ್ಬಿಡ್ರಿ. ತಿಳಿತಲ್ಲ? ಚೆನ್ನಾಗಿ ತಿಳಿದಲ್ಲ? ನೋಡ್ರಿ, ಮುಂದಿನ ಮಾದರಿ ಗಣಿತಗಳನ್ನು ಮಾಡ್ರಿ.